ಅಯ್ಯೋ ಪಾಪ ಕಣ್ರಿ. ಕಲಬುರಗಿಯಲ್ಲಿರುವ ಸಾವಿರಾರು ಸಾವಿರಾರು ಐಟಿ ಕಂಪನಿಗಳಿಗೆ ಪ್ರತಿದಿನ ನೀರನ್ನ ಕೊಟ್ಟು 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 ನೀರೆಲ್ಲ ಖಾಲಿಯಾಗಿ ಈಗ ಕಲಬುರಗಿಯಲ್ಲಿ ವಾಸ ಮಾಡುತ್ತಿರುವ ಜನಸಾಮಾನ್ಯರಿಗೆ ಪ್ರತಿದಿನ ನೀರನ್ನ ಕೊಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಎಂತಹ ವಿಪರ್ಯಾಸ ನೋಡಿ. ಒಂದು ಕಡೆ ಕಲಬುರಗಿಯಲ್ಲಿರುವ ಸಾವಿರಾರು ಸಾವಿರಾರು ಐಟಿ ಕಂಪನಿಗಳಿಗೆ ಪ್ರತಿದಿನ ನೀರನ್ನ ಕೊಡಬೇಕು, ಅಲ್ಲಿನ ಉದ್ಯೋಗಿಗಳ ಬಗ್ಗೆ ಯೋಚನೆಯನ್ನ ಮಾಡಬೇಕು. ಇನ್ನೊಂದು ಕಡೆ ಅದೇ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿರುವಂತಹ ಕಲಬುರಗಿಯಲ್ಲಿರುವಂತಹ ಜನರಿಗೆ ನೀರನ್ನ ಕೊಡಬೇಕು. ಎಂತಹ ಕಷ್ಟದ ಪರಿಸ್ಥಿತಿ ಅಲ್ವಾ. ನೀವುಗಳು ಅಲ್ಲಿನ ರಾಜಕಾರಣಿಗಳು ಒಂದು ಕೆಲಸ ಮಾಡಿ, ಯಾವ ರೀತಿಯಾಗಿ ಕೋಲಾರ ಭಾಗಕ್ಕೆ ನೀರನ್ನ ಕೊಡ್ತೀವಿ ಅಂತ ಒಂದು ಮೇಕೆಯನ್ನ ಕಟ್ಟಿ, ಮೇಕೆಗೆ ಆಹಾರವನ್ನ ಹಾಕಿ ಪೂಜೆಯನ್ನ ಮಾಡಿ, ಆ ಮೇಕೆಯನ್ನ ತಮಿಳುನಾಡು ಕಡೆಗೆ ಯಾವ ರೀತಿಯಾಗಿ ಮೇಕೆಯನ್ನ ದಾಟಿಸ್ಬಿಟ್ರು ಅದೇ ರೀತಿಯಾಗಿ ಕಲಬುರಗಿ ಭಾಗಕ್ಕೂ ಒಂದು ನೀರನ್ನ ಕೊಡ್ತೀವಿ, ನೀರಿನ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಟಗರನ್ನ ಕಟ್ಟಿ, ಟಗರಿಗೆ ಪೂಜೆಯನ್ನ ಮಾಡಿ, ಅದಕ್ಕೆ ಹೂನಾರವನ್ನ ಹಾಕಿ ಯಾವ ಕಡೆಗಾರು ದಾಟಿಸ್ಬಿಡಿ ನೋಡೋಣ.